ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡನ್ನು ಮಾಡ್ತಾ ಇದ್ದೀನಿ. ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಯಾಕೆ ಬಾಣಂತಿಗೆ ಕೊಡ್ತಾರೆ, ಹೆರಿಗೆಯ ನಂತರ ತಾಯಿಗೆ ಕೊಡುವಂತಹ ಹೆಲ್ದಿ ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು, ಈ ಒಂದು ಲಡ್ಡು ಏನಕ್ಕೆ ಕೊಡ್ತಾರೆ ತಾಯಿಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ಮಾಡೋದು ಈ ಒಂದು ಲಡ್ಡನ್ನು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬನ್ನಿ. ಹೆರಿಗೆಯ ನಂತರ ತಾಯಿಯ ದೇಹವು ಸಾಕಷ್ಟು ಬದಲಾವಣೆಗಳನ್ನು ಅನುಭವಿಸುತ್ತದೆ. ಹೆರಿಗೆಯ ಸಮಯದಲ್ಲಿ ರಕ್ತದ ನಷ್ಟ ಆಗಿರ್ಬೋದು, ನಿದ್ರೆಯ ಕೊರತೆ, ಮಗುವಿನ ಆರೈಕೆ, ಆ ಒಂದು ಕಾರಣದಿಂದ ತಾಯಿಗೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ ಮತ್ತು ಪೌಷ್ಟಿಕಾಂಶಗಳ ಅಗತ್ಯವಿರುತ್ತೆ. ಈ ಒಂದು ಸಮಯದಲ್ಲಿ ಮನೆಯಲ್ಲೇ ನೀವು ಮಾಡ್ಕೊಳ್ಬಹುದಂತಹ ಡ್ರೈ ಫ್ರೂಟ್ಸ್ ಲಡ್ಡು. ಯಾವ ರೀತಿ ಮಾಡೋದು, ಈ ಡ್ರೈ ಫ್ರೂಟ್ಸ್ ಅನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡೋಣ. ಮೊದಲಿಗೆ ಒಂದು ಪ್ಯಾನಿಗೆ 1/4 ಕಪ್ಪಷ್ಟು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ಡ್ರೈ ರೋಸ್ಟ್ ಆಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ 1-2 ರಿಂದ 3 ನಿಮಿಷಗಳ ಕಾಲ ಸಾಕು. ಗಸಗಸೆ ಬಳಸೋದ್ರಿಂದ ಕ್ಯಾಲ್ಸಿಯಂ ಮತ್ತು ಖನಿಜಗಳನ್ನು ಇದು ಹೊಂದಿರುತ್ತೆ. ಇದನ್ನು ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಬೆಳೆಸೋದು ಉತ್ತಮ ಅಂತಲೇ ಹೇಳ್ಬೋದು. ಫ್ರೈ ಆದಮೇಲೆ ಒಂದು ಬಟ್ಲಿಗೆ ಹಾಕೊಳ್ಳಿ. ಹಾಗೆಯೇ ಇವಾಗ ಸನ್ಫ್ಲವರ್ ಸೀಡ್ಸು ಅಷ್ಟೇ 1 ಕಪ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಡ್ರೈ ರೋಸ್ಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು 1-2 ರಿಂದ 3 ನಿಮಿಷಗಳ ಕಾಲ. ಇದರಲ್ಲಿ ವೈಟಮಿನ್ ಇ ಮತ್ತು ಸೆಲೆನಿಯಂ ಹೊಂದಿದ್ದು ದೇಹದ ಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಕೆಲವರು ಹಾಗೆ ಡೈರೆಕ್ಟಾಗಿ ತಿಂತಾರೆ ಸನ್ಫ್ಲವರ್ ಸೀಡ್ಸ್ನ, ಬಟ್ ಡ್ರೈ ರೋಸ್ಟ್ ಮಾಡಿ ತಿನ್ನೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಅಷ್ಟೇ 1 ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ ಜಿಂಕ್, ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶವಿದೆ. ಇದು ರೋಗ ನಿರೋಧಕ ಶಕ್ತಿಗೆ ಹಾಗೂ ದೇಹದ ಚೇತರಿಕೆಗೆ ಸಹಾಯ ಮಾಡುತ್ತೆ. ಜಾಸ್ತಿ ಫ್ರೈ ಮಾಡ್ಕೊಂಡು ಹೋಗಬೇಡಿ, 1-2 ರಿಂದ 3 ನಿಮಿಷಗಳ ಕಾಲ ಸಾಕು. ಪಿಸ್ತಾನು ಸಹ 1 ಕಪ್ ತೊಗೊಂಡಿದ್ದೀನಿ. ಪಿಸ್ತಾದಲ್ಲಿ ಪ್ರೋಟೀನ್, ನಾರಿನಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿವೆ. ಇದು ದೇಹಕ್ಕೆ ಪೋಷಣೆ ನೀಡುತ್ತದೆ. ಹಾಗೆಯೇ ಬಾದಾಮಿನಲ್ಲಿ ವೈಟಮಿನ್ ಇ, ಉತ್ತಮ ಕೊಬ್ಬು ಮತ್ತು ಪ್ರೋಟೀನ್ ಇದೆ. ಇದು ಮೆದುಳಿನ ಆರೋಗ್ಯ, ಚರ್ಮ ಮತ್ತು ದೇಹದ ಚೇತರಿಕೆಗೆ ಸಹಕಾರಿಯಾಗಿದೆ. ಹಾಗೆಯೇ ಮಸ್ಕ್ ಮೆಲನ್ ಸೀಡ್ಸ್ ಅಷ್ಟೇ 1 ಕಪ್ ತೊಗೊಂಡಿದ್ದೀನಿ. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಪ್ರೋಟೀನ್, ಆರೋಗ್ಯಕರ ಕೊಬ್ಬು ಮತ್ತು ಖನಿಜಗಳು ಉತ್ತಮ ಮೂಲವಾಗಿದೆ. ಗೋಡಂಬಿಯಲ್ಲಿ ಮೆಗ್ನೀಷಿಯಂ, ಕಾಪರ್ ಮತ್ತು ಆರೋಗ್ಯಕರ ಕೊಬ್ಬುಗಳಿವೆ. ಇದು ಶಕ್ತಿ ನೀಡಲು ಮತ್ತು ದೇಹವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ದ್ರಾಕ್ಷಿಯಲ್ಲೂ ಕೂಡ ಕಬ್ಬಿಣ, ಪೊಟ್ಯಾಷಿಯಂ ಮತ್ತು ನೈಸರ್ಗಿಕ ಸಕ್ಕರೆ ಇದೆ. ಇದು ದೇಹಕ್ಕೆ ತಕ್ಷಣ ಶಕ್ತಿ ನೀಡಲು ಹಾಗೂ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಅಂಜೂರದಲ್ಲೂ ಸಹ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ನಾರಿನಂಶ ಹೆಚ್ಚಿರುತ್ತದೆ. ಇದು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಹಾಗೂ ಎಲುಬಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಹಾಗೆ ವಾಲ್ನಟ್ಟಲ್ಲೂ ಕೂಡ ಒಮೆಗಾ 3 ಕೊಬ್ಬಿನಾಮ್ಲಗಳಿವೆ. ಇದು ಮೆದುಳಿನ ಆರೋಗ್ಯ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಲ್ವ, ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಪೌಡರ್ನ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ 1 ಕಪ್ಪಷ್ಟು ನಾನು ಡೇಟ್ಸ್ ತೊಗೊಂಡಿದ್ದೀನಿ. ಸೀಡ್ಸ್ನ ತೆಗೀರಿ. ತಣ್ಣಗಾದ ನಂತರ ಪೌಡರ್ನ ಮಾಡ್ಕೊಳ್ಬೇಕು. ಒಂದು 75% ಅಷ್ಟು ಅಂದರೆ 75% ಅಷ್ಟು ಪೌಡರ್ನ ಮಾಡ್ಕೊಳ್ಬೇಕು. ತುಂಬ ನೈಸ್ ಬೇಡ, ಮೀಡಿಯಮ್ ಇರಲಿ. ಅದು ಬಾಯಿಗೆ ಸಿಗಬೇಕು ಕ್ರಂಚಿಯಾಗಿ. ಯಾರಿಗೆಲ್ಲ ಲಡ್ಡು ತಿನ್ನೋಕೆ ಇಷ್ಟ ಇರಲ್ಲ, ಸೊ ಅವ್ರೇನು ಮಾಡಬೇಕು, ಈ ಒಂದು ಪೌಡರ್ನ ಹಾಲಿಗೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ಬೋದು ಮಾರ್ನಿಂಗ್ ಅಥವಾ ಈವ್ನಿಂಗ್. ಇದನ್ನು ತಿನ್ನೋದ್ರಿಂದ ರೆಡ್ಯೂಸ್ ಆಗುತ್ತೆ ಹೇರ್ ಫಾಲ್, ಅಂದರೆ ಕೂದಲು ಉದುರುವುದು ಕಡಿಮೆ ಆಗುತ್ತದೆ. ಹೆರಿಗೆಯ ನಂತರ ಹಾರ್ಮೋನ್ ಬದಲಾವಣೆಗಳಿಂದಾಗಿ ತಾಯಿಯಂದಿರಲ್ಲಿ ಕೂದಲು ತೀವ್ರವಾಗಿ ಉದುರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಲಡ್ಡುನ ಸೇವನೆ ಮಾಡ್ತಾರೆ. ಹಾಗೆ ಲಡ್ಡುವಿನಲ್ಲಿರುವಂತಹ ಪ್ರೋಟೀನ್, ಬಯೋಟಿನ್ ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸುತ್ತವೆ. ಹಾಗೆಯೇ ಈ ಒಂದು ಲಡ್ಡು ಜೀರ್ಣಕ್ರಿಯೆಗೆ ಸುಧಾರಣೆ, ಅಂದರೆ ಇಂಪ್ರೂವ್ ದ ಡೈಜೆಷನ್. ಹೆರಿಗೆಯ ನಂತರ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಸಾಮಾನ್ಯ ಸಮಸ್ಯೆ. ಒಣ ಹಣ್ಣುಗಳು ಮತ್ತು ಬೀಜಗಳಲ್ಲಿರುವಂತಹ ಅಧಿಕ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತದೆ. ಹಾರ್ಮೋನ್ ಸಮತೋಲನ ಮತ್ತು ಮೂಡ್ ಸ್ವಿಂಗ್ಸ್ ಇರುತ್ತೆ. ಆ ಒಂದು ಕಾರಣದಿಂದ ಈ ಲಡ್ಡುನ ಸೇವನೆ ಮಾಡ್ತಾರೆ. ಇದರಲ್ಲಿರುವಂತಹ ಆರೋಗ್ಯಕರ ಕೊಬ್ಬು ಹೆರಿಗೆಯ ನಂತರ ಮಾನಸಿಕ ಒತ್ತಡ, ಸುಸ್ತು ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಆ ಒಂದನ್ನು ನಿಯಂತ್ರಿಸಲು ನೆರವಾಗುತ್ತದೆ.
ಮಾಂಸಖಂಡಗಳ ನವೀಕರಣ. ಗರ್ಭಾವಸ್ಥೆಯಲ್ಲಿ ಮತ್ತು ಹೆರಿಗೆಯ ಸಮಯದಲ್ಲಿ ತಾಯಿಯ ದೇಹದ ಸ್ನಾಯುಗಳ ಮೇಲೆ ಸಾಕಷ್ಟು ಒತ್ತಡ ಬಿದ್ದಿರುತ್ತೆ. ಸೊ ಹಾಗಾಗಿ ಈ ಒಂದು ಲಡ್ಡನ್ನ ಸೇವನೆ ಮಾಡಬೇಕು. ಯಾವಾಗ ಸೇವನೆ ಮಾಡಬೇಕು ಅಂತ ನೋಡೋದಿದ್ರೆ ಬೆಳಗ್ಗೆ ಉಪಹಾರದ ನಂತರ ಅಥವಾ ಸಂಜೆ ಒಂದು ಗ್ಲಾಸ್ ಬೆಚ್ಚಗಿನ ಹಾಲಿನೊಂದಿಗೆ ನೀವು ಲಡ್ಡನ್ನ ಸೇವನೆ ಮಾಡಬಹುದು. ಹಾಗೆ ಸಹಜ ಹೆರಿಗೆ ಆದವರು, ನಾರ್ಮಲ್ ಡೆಲಿವರಿ ಆದವರು ಕೆಲವೇ ದಿನಗಳಲ್ಲಿ ಇದನ್ನು ಪ್ರಾರಂಭಿಸಬಹುದು. ಆದರೆ ಸಿ ಸೆಕ್ಷನ್ ಆದವರು ಹೊಟ್ಟೆಯ ಗಾಯ ಒಣಗಿದ ನಂತರ ಸಾಮಾನ್ಯವಾಗಿ 2 ರಿಂದ 3 ವಾರಗಳ ನಂತರ ವೈದ್ಯರ ಸಲಹೆಯನ್ನು ಪಡೆದು ನೀವು ಸೇವನೆ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಈ ಲಡ್ಡು ಆರೋಗ್ಯಕರವಾದರೂ ಅತಿಯಾಗಿ ಸೇವನೆ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಮಧುಮೇಹ ಅಥವಾ ಕಿಡ್ನಿ ಸಮಸ್ಯೆ ಆಗಿರುತ್ತೆ, ಅಲರ್ಜಿ ಇರುವವರು ಅಥವಾ ಇತರೆ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಅಥವಾ ಆಹಾರ ತಜ್ಞರ ಸಲಹೆಯಂತೆ ಸೇವಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೋಟೀನ್ ಲಡ್ಡನ್ನು ಯಾವ ರೀತಿ ಮಾಡೋದು ಅಂತ, ಹಾಗೆ ಹೆರಿಗೆಯ ನಂತರ ತಾಯಿಗೆ ಕೊಡುವಂತಹ ಪ್ರೋಟೀನ್ ಲಡ್ಡು ಅಷ್ಟೇ ಅಲ್ಲ, ಮಕ್ಕಳು ಕೂಡ ಈ ಒಂದು ಲಡ್ಡನ್ನು ಸೇವನೆ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.